ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ರವೆ ಉಂಡೆ ಮತ್ತು ರವೆ ಕೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ಟವ್ ಮೇಲೆ ದಪ್ಪ ತಳ ಇರೋ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ ಪೀಸ್ ಮಾಡಿರೋ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾ ಇದ್ದೀನಿ. ಉರಿ ಮೀಡಿಯಂ ಆಗಿ ಇಟ್ಕೊಂಡು 2 ನಿಮಿಷ ಹುರ್ಕೋಬೇಕು. ಈಗ 2 ನಿಮಿಷ ಆಗಿದೆ. 2 ನಿಮಿಷ ಆದ್ಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಈ ತರ ದಪ್ಪ ಆಗೋ ತನಕ ಹುರ್ಕೋಬೇಕು. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡ್ ಆಗಿದೆ. ಈಗ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಇದೇ ಬಾಣ್ಲಿಗೆನೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ಇದು ರವೆ ಹುರಿಯೋದಕ್ಕೆ. ನಾನಿಲ್ಲಿ 2 ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ. ರವೆ ಉಂಡೆಗೆ ಚಿರೋಟಿ ರವೆನೆ ತಗೋಬೇಕು. ಇದನ್ನ ಮೀಡಿಯಂ ಉರಿನ ಇಟ್ಕೊಂಡು 5 ರಿಂದ 6 ನಿಮಿಷ ಕೈ ಬಿಡದಂಗೆ ಹುರ್ಕೋಬೇಕು. ಇಲ್ಲ ಅಂದ್ರೆ ರವೆ ಸೀದೋಗತ್ತೆ. ಈಗ 5 ರಿಂದ 6 ನಿಮಿಷ ಆದ್ಮೇಲೆ ರವೆದು ಕಲರ್ ಚೇಂಜ್ ಆಗತ್ತೆ ಮತ್ತು ಒಳ್ಳೆ ಪರಿಮಳ ಬರೋದಕ್ಕೆ ಶುರು ಆಗತ್ತೆ. ಈಗ ತುಪ್ಪದ ಜೊತೆ ರವೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದಕ್ಕೆ ತುರಿದು ಮಿಕ್ಸಿ ಮಾಡಿಟ್ಕೊಂಡಿರೋ 1 ಕಪ್ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ 5 ರಿಂದ 6 ಲವಂಗನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ. ಕೊಬ್ಬರಿ ಹಾಕಿದ್ಮೇಲೆ ಮತ್ತೆ 4 ನಿಮಿಷ ಹುರ್ಕೋಬೇಕು. ಈಗ ಇದಕ್ಕೆ ಮೊದ್ಲೇ ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ ನ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರವೆ ಜೊತೆ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಬೇಕು. ನೀವು ರವೆನ ಎಷ್ಟು ಚೆನ್ನಾಗಿ ಹುರ್ಕೋತಿರೋ ರವೆ ಉಂಡೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಟೋಟಲ್ ಆಗಿ ರವೆನ ಹುರಿಯೋದಕ್ಕೆ ಒಂದು 8 ರಿಂದ 10 ನಿಮಿಷ ಬೇಕಾಗತ್ತೆ. ಈ ವಿಡಿಯೋ ನೋಡ್ತಿರೋರು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಇದಾಗಿದೆ. ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಆಮೇಲೆ ಈಗ ಇದಕ್ಕೆ ಸಕ್ಕರೆ ಪಾಕ ಮಾಡ್ಕೋಬೇಕು. ಪಾಕ ಮಾಡೋದಕ್ಕೆ ನಾನಿಲ್ಲಿ 1.5 ಕಪ್ ಸಕ್ಕರೆ ತಗೊಂಡಿದ್ದೀನಿ. ನೀವೇನಾದ್ರು ಸ್ವೀಟ್ ಜಾಸ್ತಿ ಯೂಸ್ ಮಾಡೋದಾದ್ರೆ ಇನ್ನು ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೋಬಹುದು. ಈಗ ಇದಕ್ಕೆ ಅರ್ಧ ಕಪ್ ನೀರ್ ಹಾಕ್ತಾ ಇದ್ದೀನಿ. ನೀರ್ ಹಾಕಿದ್ಮೇಲೆ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅಂಟು ಪಾಕದ ತರ ಬರಬೇಕು. ಈಗ ಸಕ್ಕರೆ ಎಲ್ಲ ಕರಗಿದೆ ನೋಡಿ. ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಈ ತರ ಅಂಟಂಟಾಗಿ ಇರ್ಬೇಕು. ಇಲ್ಲ ಅಂದ್ರೆ ಸೌಟಲ್ಲಿ ತಗೊಂಡು ನಿಧಾನಕ್ಕೆ ಹೀಗೆ ಒಂದೊಂದು ಡ್ರಾಪ್ ತರ ಬೀಳೋ ತರ ಇರ್ಬೇಕು. ಈಗ ಪಾಕ ರೆಡಿ ಆಗಿದೆ. ಈಗ ಇದಕ್ಕೆ ಹುರಿದಿಟ್ಟಿರೋ ರವೆನ ಹಾಕ್ತಾ ಇದ್ದೀನಿ. ಈಗ ಪಾಕ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ರವೆನ ಮಿಕ್ಸ್ ಮಾಡ್ಕೋಬೇಕು. ರವೆನ ಹುರಿದಿರೋದ್ರಿಂದ ಗಂಟೇನು ಬರಲ್ಲ. ರವೆ ಪಾಕದ ಜೊತೆ ಮಿಕ್ಸ್ ಆದ್ಮೇಲೆ ಫ್ಲೇಮ್ನ ಆಫ್ ಮಾಡಿ ಲಿಡ್ನ ಮುಚ್ಚಿ 10 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕು. ಈಗ 10 ನಿಮಿಷ ಆಗಿದೆ. ರವೆ ಎಲ್ಲ ಚೆನ್ನಾಗಿ ಬೆಂದು ಈ ತರ ಗಟ್ಟಿ ಆಗಿದೆ. ಈಗ ಇದನ್ನ ಬಾಣ್ಲಿಯಿಂದ ಸಪ್ರೇಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕೋಬೇಕು. ಆಮೇಲೆ ರವೆದು ಹೂರಣ ಸ್ವಲ್ಪ ಬೆಚ್ಚಗಿರುವಾಗ್ಲೇನೆ ಉಂಡೆ ಕಟ್ಕೋಬೇಕು. ಇಲ್ಲಿ ಹೂರಣ ಸ್ವಲ್ಪ ಉದುರಾಗಿತ್ತು, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹಾಲನ್ನ ಈ ತರ ಚಿಮ್ಕಿಸ್ಕೊಂಡು ಉಂಡೆನ ಕಟ್ಕೋತಾ ಇದ್ದೀನಿ. ಸ್ವಲ್ಪ ಕೈಯಲ್ಲಿ ಒತ್ತಿ ಈ ತರ ಉಂಡೆ ಕಟ್ಕೋಬೇಕು. ನಾನಿಲ್ಲಿ ರವೆ ಉಂಡೆಗೆ ಮಾಡ್ಕೊಂಡಿರೋ ಹೂರಣದಲ್ಲೇ ಚಕ್ಲಿ ಒರಳನ್ನ ಬಳಸ್ಕೊಂಡು ಕೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ತರ ಚಕ್ಲಿ ಒರಳು ತಗೊಂಡು ಅದರ ಬೇಸ್ನ ತೆಗಿಬೇಕು. ಆಮೇಲೆ ಚಕ್ಲಿ ಒರಳನ್ನ ಹೀಗೆ ಇಟ್ಕೊಂಡು ಅದ್ರೊಳಗೆ ಸ್ವಲ್ಪ ಹೂರಣನ ಹಾಕಿ ಇದ್ರ ಮೇಲೆ 2 ಒಣದ್ರಾಕ್ಷಿ ಇಟ್ಟು ಇನ್ನೊಂದು ಮೋಲ್ಡ್ನ ಹಾಕಿ ಗಟ್ಟಿಯಾಗಿ ಈ ತರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಹೀಗೆ ಕೇಕ್ ತರ ಆಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರವೆ ಉಂಡೆಗೆ ಮಾಡಿರೋ ಹೂರಣದಲ್ಲಿ ರವೆ ಉಂಡೆ ಮತ್ತು ರವೆ ಕೇಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.